ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 29/12/2025 ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಈಗ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ನನ್ನೊಬ್ಬನನ್ನೇ ನೆನಪು ಮಾಡಿ ಮತ್ತು ಪಾವನರಾಗಿ. ಶಿವ ಭಗವಾನು ವಾಚ. ಈಗ ಬುದ್ಧಿಯಲ್ಲಿ ಯಾರು ಬಂದರು? ಯಾವುದೆಲ್ಲ ಗೀತಾ ಪಾಠಶಾಲೆಗಳಿವೆಯೋ ಅವುಗಳಲ್ಲಿ ಭಗವಾನುವಾಚವೆಂದು ಹೇಳಿದಾಗ ಅವರಿಗೆ ಕೃಷ್ಣನೇ ಬುದ್ಧಿಯಲ್ಲಿ ಬರುವನು. ಇಲ್ಲಿ ನೀವು ಮಕ್ಕಳಿಗಂತೂ ಶ್ರೇಷ್ಠಾತಿಶ್ರೇಷ್ಠ ತಂದೆ ನೆನಪಿಗೆ ಬರುವರು. ಈ ಸಮಯದಲ್ಲಿ ಇದು ಪುರುಷೋತ್ತಮರಾಗುವ ಸಂಗಮ ಯುಗವಾಗಿದೆ. ತಂದೆ ಮಕ್ಕಳಿಗೆ ತಿಳಿಸಿದರೆ, ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ಇದು ಅತ್ಯವಶ್ಯಕ ಮಾತಾಗಿದೆ. ಇದನ್ನು ಸಂಗಮ ಯುಗದಲ್ಲಿಯೇ ತಂದೆ ತಿಳಿಸ್ತಾರೆ. ಆತ್ಮನೇ ಪತಿತವಾಗಿದೆ ಮತ್ತೆ ಆತ್ಮನೇ ಪಾವನ ಆಗಿ ಮನೆಗೆ ಹೋಗಬೇಕಾಗಿದೆ. ಪತಿತ ಪಾವನನನ್ನು ನೆನಪು ಮಾಡ್ತಾ ಬಂದಿದ್ದಾರೆ, ಆದರೆ ಏನನ್ನೂ ತಿಳಿದುಕೊಂಡಿಲ್ಲ. ಭಾರತವಾಸಿಗಳು ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದಾರೆ. ಭಕ್ತಿ ರಾತ್ರಿ, ಜ್ಞಾನ ದಿನವಾಗಿದೆ. ರಾತ್ರಿಯಲ್ಲಿ ಅಂಧಕಾರ, ದಿನದಲ್ಲಿ ಪ್ರಕಾಶತೆ ಇರ್ತದೆ. ದಿನ ಸತ್ಯಯುಗವಾಗಿದೆ, ರಾತ್ರಿ ಕಲಿಯುಗವಾಗಿದೆ. ನೀವೀಗ ಕಲಿಯುಗದಲ್ಲಿದ್ದೀರಿ, ಸತ್ಯಯುಗದಲ್ಲಿ ಹೋಗಬೇಕಾಗಿದೆ. ಪಾವನ ಪ್ರಪಂಚದಲ್ಲಿ ಪತಿತರ ಪ್ರಶ್ನೆಯೇ ಬರೋದಿಲ್ಲ. ಯಾವಾಗ ಪತಿತರಾಗುತ್ತೀರೋ ಆಗ ಪಾವನರಾಗುವ ಪ್ರಶ್ನೆ ಬರ್ತದೆ. ಯಾವಾಗ ಪಾವನರಾಗಿರ್ತೀರೋ ಆಗ ಪತಿತ ಪ್ರಪಂಚದ ನೆನಪೂ ಇರೋದಿಲ್ಲ. ಈಗ ಪತಿತ ಪ್ರಪಂಚವಾಗಿದೆ, ಆದ್ದರಿಂದ ಪಾವನ ಪ್ರಪಂಚದ ನೆನಪು ಬರ್ತದೆ. ಪತಿತ ಪ್ರಪಂಚ ಕೊನೆಯ ಭಾಗವಾಗಿದೆ. ಪಾವನ ಪ್ರಪಂಚವು ಮೊದಲ ಭಾಗವಾಗಿದೆ. ಅಲ್ಲಿ ಯಾರೂ ಪತಿತರಿರಲು ಸಾಧ್ಯವಿಲ್ಲ. ಯಾರು ಪಾವನರಾಗಿದ್ದರೋ ಅವರೇ ಮತ್ತೆ ಪತಿತರಾಗಿದ್ದೀರಿ. ಅವರದ್ದೇ 84 ಜನ್ಮಗಳೆಂದು ತಿಳಿಸಲಾಗ್ತದೆ. ಇವು ಬಹಳ ತಿಳಿದುಕೊಳ್ಳುವ ಗುಹ್ಯ ಮಾತುಗಳಾಗಿವೆ. ಅರ್ಧಕಲ್ಪ ಭಕ್ತಿ ಮಾಡಿದ್ದೀರಿ, ಆದ್ದರಿಂದ ಅಷ್ಟು ಬೇಗನೆ ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಮನುಷ್ಯರು ಸಂಪೂರ್ಣ ಅಂಧಕಾರದಲ್ಲಿದ್ದಾರೆ. ಕೋಟಿಯಲ್ಲಿ ಕೆಲವರೇ ಜ್ಞಾನವನ್ನು ಅರ್ಥ ಮಾಡಿಕೊಳ್ತಾರೆ. ಉಳಿದಂತೆ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದು ಬಹಳ ಕಷ್ಟ. ಮುಖ್ಯ ಮಾತನ್ನು ತಂದೆ ತಿಳಿಸಿದರೆ, ಬೇರೆಲ್ಲ ಸಂಘಗಳನ್ನು ಮರೆತು ನನ್ನೊಬ್ಬನನ್ನೇ ನೆನಪು ಮಾಡಿ. ಆತ್ಮವೇ ಪತಿತವಾಗಿದೆ, ಅದು ಈಗ ಪವಿತ್ರವಾಗಬೇಕಾಗಿದೆ. ಈ ತಿಳುವಳಿಕೆಯನ್ನು ತಂದೆಯೇ ಕೊಡ್ತಾರೆ. ಏಕೆಂದರೆ ತಂದೆ ಪ್ರಿನ್ಸಿಪಲ್, ಡಾಕ್ಟರ್, ಬ್ಯಾರಿಸ್ಟರ್, ಅಕ್ಕಸಾಲಿಗ ಎಲ್ಲವೂ ಆಗಿದ್ದಾರೆ. ಈ ಹೆಸರುಗಳು ಸತ್ಯಯುಗದಲ್ಲಿರೋದಿಲ್ಲ. ಅಲ್ಲಿ ಈ ವಿದ್ಯೆಯೂ ಇರೋದಿಲ್ಲ. ಇಲ್ಲಿ ನೌಕರಿ ಮಾಡೋದಕ್ಕಾಗಿ ಓದುತ್ತಾರೆ. ಹಿಂದಿನ ಕಾಲದಲ್ಲಿ ಸ್ತ್ರೀಯರು ಇಷ್ಟೊಂದು ಓದುತ್ತಿರಲಿಲ್ಲ. ಇದೆಲ್ಲವನ್ನು ನಂತರದಲ್ಲಿ ಕಲಿತಿದ್ದಾರೆ. ಪತಿ ಮರಣ ಹೊಂದಿದರೆ ಯಾರು ಸಂಭಾಳನೆ ಮಾಡುವರು? ಆದ್ದರಿಂದ ಸ್ತ್ರೀಯರೂ ಸಹ ಎಲ್ಲವನ್ನೂ ಕಲಿಯುತ್ತಿರುತ್ತಾರೆ. ಸತ್ಯಯುಗದಲ್ಲಂತೂ ಚಿಂತನೆ ಮಾಡಲು ಇಂತಹ ಮಾತುಗಳೇ ಇರೋದಿಲ್ಲ. ಇಲ್ಲಿ ಮನುಷ್ಯರು ಇಂತಹ ಸಮಯಕ್ಕಾಗಿ ಹಣ ಕೂಡಿಡುತ್ತಾರೆ. ಸತ್ಯಯುಗದಲ್ಲಿ ಚಿಂತೆ ಮಾಡುವ ಮಾತೇ ಇರೋದಿಲ್ಲ. ತಂದೆ ನೀವು ಮಕ್ಕಳನ್ನು ಎಷ್ಟು ಧನವಂತರನ್ನಾಗಿ ಮಾಡ್ತಾರೆ. ಸ್ವರ್ಗದಲ್ಲಿ ಬಹಳ ಖಜಾನೆಗಳಿರ್ತವೆ. ವಜ್ರ ವೈಡೂರ್ಯಗಳ ಗಣಿಗಳೆಲ್ಲವೂ ಸಂಪನ್ನವಾಗಿರ್ತದೆ. ಇಲ್ಲಿ ಬಂಜರು ಭೂಮಿಯಾಗಿರುವ ಕಾರಣ ಆ ಸಾರವಿಲ್ಲ. ಅಲ್ಲಿಯ ಹೂಗಳು ಮತ್ತು ಇಲ್ಲಿನ ಹೂಗಳಲ್ಲಿ ಹಗಲು ರಾತ್ರಿನ ಅಂತರವಿದೆ. ಇಲ್ಲಂತೂ ಎಲ್ಲ ಪದಾರ್ಥಗಳಿಂದ ಸಾರವೇ ಹೊರಟು ಹೋಗಿದೆ.
ಭಲೆ ಅಮೆರಿಕ ಮೊದಲಾದ ಕಡೆಗಳಿಂದ ಎಷ್ಟಾದರೂ ಬೀಜಗಳನ್ನು ತರಲಿ, ಆದರೆ ಸಾರವೇ ಹೊರಟು ಹೋಗ್ತದೆ. ಧಣಿಯೇ ಈ ರೀತಿ ಇದೆ, ಇದರಲ್ಲಿ ಹೆಚ್ಚು ಪರಿಶ್ರಮ ಧರಣಿಯೇ ಈ ರೀತಿ ಇದೆ, ಇದರಲ್ಲಿ ಹೆಚ್ಚು ಪರಿಶ್ರಮ ಪಡಬೇಕಾಗ್ತದೆ. ಅಲ್ಲಂತೂ ಪ್ರತಿ ವಸ್ತು ಸತೋಪ್ರಧಾನವಾಗಿರ್ತದೆ. ಪ್ರಕೃತಿಯೂ ಸತೋಪ್ರಧಾನವಾಗಿರೋದ್ರಿಂದ ಎಲ್ಲವೂ ಸತೋಪ್ರಧಾನವಾಗಿರ್ತದೆ. ಇಲ್ಲಾದರೆ ಎಲ್ಲ ವಸ್ತುಗಳು ತಮೋಪ್ರಧಾನವಾಗಿವೆ. ಯಾವುದೇ ವಸ್ತುವಿನಲ್ಲಿ ಸಾರವಿಲ್ಲ. ಈ ಅಂತರವನ್ನೂ ಸಹ ನೀವು ತಿಳಿದುಕೊಳ್ತೀರಿ. ಯಾವಾಗ ಸತೋಪ್ರಧಾನ ವಸ್ತುಗಳನ್ನು ನೋಡ್ತಿರೋ ಅದನ್ನು ಧ್ಯಾನದಲ್ಲಿ ಹೋದಾಗಲೇ ನೋಡ್ತೀರಿ. ಅಲ್ಲಿನ ಹೂ, ಹಣ್ಣು ಇತ್ಯಾದಿಗಳು ಎಷ್ಟು ಸುಂದರವಾಗಿರ್ತವೆ. ಅಲ್ಲಿಯ ದವಸ ಧಾನ್ಯಗಳೆಲ್ಲವೂ ಸಹ ನಿಮಗೆ ಕಾಣುವ ಸಾಧ್ಯತೆ ಇದೆ. ಬುದ್ಧಿಯಿಂದ ತಿಳಿದುಕೊಳ್ಳಬಹುದಾಗಿದೆ. ಅಲ್ಲಿಯ ಪ್ರತಿಯೊಂದು ವಸ್ತುವಿನಲ್ಲಿ ಎಷ್ಟೊಂದು ಶಕ್ತಿ ಇರ್ತದೆ. ಹೊಸ ಪ್ರಪಂಚ ಯಾರದ್ದೇ ಬುದ್ಧಿಯಲ್ಲಿ ಬರುವುದೇ ಇಲ್ಲ. ಈ ಹಳೆಯ ಪ್ರಪಂಚದ ಮಾತೇ ಕೇಳಬೇಡಿ. ಬಹಳ ಉದ್ದಗಲವಾಗಿ ಸುಳ್ಳು ಹೇಳುತ್ತಿರುತ್ತಾರೆ. ಆದ್ದರಿಂದ ಮನುಷ್ಯರು ಸಂಪೂರ್ಣ ಅಂಧಕಾರದಲ್ಲಿ ಮಲಗಿದ್ದಾರೆ. ಇನ್ನು ಸ್ವಲ್ಪವೇ ಸಮಯವಿದೆ ಎಂದು ನೀವು ತಿಳಿಸಿದಾಗ ನಿಮ್ಮ ಮಾತಿಗೆ ಕೆಲವರು ಹಾಸ್ಯ ಮಾಡ್ತಾರೆ. ಯಾರು ತಮ್ಮನ್ನು ಬ್ರಾಹ್ಮಣರೆಂದು ತಿಳಿಯುವರೋ ಅವರೇ ಸತ್ಯತೆಯನ್ನು ಅರಿತುಕೊಳ್ತಾರೆ. ಇದು ಹೊಸ ಭಾಷೆ, ಆತ್ಮಿಕ ವಿದ್ಯೆಯಲ್ಲವೇ? ಎಲ್ಲಿಯವರೆಗೆ ಆತ್ಮಿಕ ತಂದೆ ಬರುವುದಿಲ್ಲವೋ ಅಲ್ಲಿಯವರೆಗೆ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಆತ್ಮಿಕ ತಂದೆಯನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಅವರಂತೂ ಹೋಗಿ ಯೋಗಗಳನ್ನು ಕಲಿಸುತ್ತಾರೆ. ಆದರೆ ಅವರಿಗೆ ಕಲಿಸಿದವರು ಯಾರು ಆತ್ಮಿಕ ತಂದೆ ಕಲಿಸಿದರು ಎಂದಂತೂ ಹೇಳೋದಿಲ್ಲ. ಏಕೆಂದರೆ ತಂದೆ ಆತ್ಮಿಕ ಮಕ್ಕಳಿಗೆ ಕಲಿಸ್ತಾರೆ. ನೀವು ಸಂಗಮಯುಗಿ ಬ್ರಾಹ್ಮಣರೇ ತಿಳಿದುಕೊಳ್ತೀರಿ. ಯಾರು ಆದಿಸನಾತನ ದೇವಿ ದೇವತಾ ಧರ್ಮದವರಾಗಿರುವರೋ ಅವರೇ ಬ್ರಾಹ್ಮಣರಾಗುವರು. ನೀವು ಬ್ರಾಹ್ಮಣರು ಎಷ್ಟು ಕಡಿಮೆ ಸಂಖ್ಯೆ ಇದ್ದೀರಿ. ಪ್ರಪಂಚದಲ್ಲಂತೂ ವಿಭಿನ್ನ ಜಾತಿಗಳಿವೆ. ಒಂದು ಪುಸ್ತಕವಿದೆ, ಅದರಿಂದ ಅರ್ಥವಾಗ್ತದೆ ಪ್ರಪಂಚದಲ್ಲಿ ಎಷ್ಟು ಧರ್ಮಗಳು, ಎಷ್ಟೊಂದು ಭಾಷೆಗಳಿವೆ. ಆದರೆ ನಿಮಗೆ ತಿಳಿದಿದೆ, ಕೊನೆಗೆ ಇವೆಲ್ಲವೂ ಉಳಿಯೋದಿಲ್ಲ. ಸತ್ಯಯುಗದಲ್ಲಿ ಒಂದು ಧರ್ಮ, ಒಂದೇ ಭಾಷೆ ಇತ್ತು. ನೀವು ಸೃಷ್ಟಿಚಕ್ರವನ್ನು ಅರಿತಿದ್ದೀರಿ ಅಂದ ಮೇಲೆ ಭಾಷೆಗಳನ್ನು ಅರಿತುಕೊಳ್ಳಬಲ್ಲಿರಿ. ಇವೆಲ್ಲವೂ ಕೊನೆಗೆ ಇರೋದಿಲ್ಲ. ಎಲ್ಲ ಆತ್ಮಗಳು ಶಾಂತಿಧಾಮಕ್ಕೆ ಹೊರಟು ಹೋಗ್ತಾರೆ. ಈ ಸೃಷ್ಟಿಚಕ್ರದ ಜ್ಞಾನ ಈಗ ನೀವು ಮಕ್ಕಳಿಗೆ ಸಿಕ್ಕಿದೆ. ನೀವು ಮನುಷ್ಯರಿಗೆ ತಿಳಿಸ್ತೀರಿ, ಆದರೂ ಸಹ ಅವರು ತಿಳಿದುಕೊಳ್ಳೋದಿಲ್ಲ. ಕೆಲವರು ದೊಡ್ಡ ವ್ಯಕ್ತಿಗಳಿಂದ ಏತಕ್ಕೆ ಉದ್ಘಾಟನೆ ಮಾಡಿಸುತ್ತಾರೆಂದರೆ ಅವರು ಪ್ರಸಿದ್ಧರಾಗ್ತಾರೆ. ಆದ್ದರಿಂದ ಓಹೋ, ರಾಷ್ಟ್ರಪತಿ ಅಥವಾ ಪ್ರಧಾನಮಂತ್ರಿಯವರು ಉದ್ಘಾಟನೆ ಮಾಡಿದರೆಂದು ಸುದ್ದಿ ಹರಡುವುದು. ಈ ತಂದೆ ಹೋದರೆ ಪರಮಪಿತ ಪರಮಾತ್ಮ ಉದ್ಘಾಟನೆ ಮಾಡಿದರೆಂದು ಮನುಷ್ಯರಿಗೆ ಅರ್ಥವಾಗೋದಿಲ್ಲ, ಒಪ್ಪುವುದೂ ಇಲ್ಲ. ಯಾರಾದರೂ ದೊಡ್ಡ ವ್ಯಕ್ತಿಗಳು, ಕಮಿಷನರ್ ಮೊದಲಾದವರು ಬಂದರೆ ಅವರ ಹಿಂದೆ ಅನೇಕರು ಓಡಿ ಬರುವರು. ಆದರೆ ಇವರ ಹಿಂದೆ ಯಾರೂ ಓಡಿ ಬರೋದಿಲ್ಲ. ನೀವು ಬ್ರಾಹ್ಮಣ ಮಕ್ಕಳು ಕೆಲವರೇ ಇದ್ದೀರಿ. ಯಾವಾಗ ನಿಮ್ಮ ಸಂಖ್ಯೆ ಹೆಚ್ಚುವುದೋ ಆಗ ಎಲ್ಲರಿಗೆ ಅರ್ಥವಾಗ್ತದೆ. ಈಗ ಒಂದು ವೇಳೆ ಅರ್ಥವಾಗಿದ್ದೇ ಆದರೆ ತಂದೆಯ ಬಳಿ ಓಡುವರು. ಒಬ್ಬರು ಇಲ್ಲಿನ ಕನ್ಯೆಗೆ ಹೇಳಿದ್ದರು, ಯಾರು ನಿಮಗೆ ಇದನ್ನು ಕಲಿಸಿದರೋ ನಾವು ಡೈರೆಕ್ಟ್ ಅವರ ಬಳಿ ಏಕೆ ಹೋಗಬಾರದು ಎಂದು. ಆದರೆ ಎಲ್ಲಿಯವರೆಗೆ ಸೂಜಿಯ ಮೇಲೆ ತುಕ್ಕು ಇರುವುದೋ ಅಲ್ಲಿಯವರೆಗೆ ಅಯಸ್ಕಾಂತ ಹೇಗೆ ಆಕರ್ಷಿಸುತ್ತದೆ? ಯಾವಾಗ ತುಕ್ಕು ಪೂರ್ಣ ರೀತಿಯಲ್ಲಿ ಬಿಟ್ಟು ಹೋಗುವುದೋ ಆಗ ಅಯಸ್ಕಾಂತ ಸೆಳೀತದೆ. ಸೂಜಿಯ ಒಂದು ಮೂಲೆ ತುಕ್ಕು ಏರಿದರೂ ಸಹ ಅಷ್ಟೊಂದು ಸೆಳೆಯೋದಿಲ್ಲ. ತುಕ್ಕು ಎಲ್ಲವೂ ಅಂತಿಮದಲ್ಲಿಯೇ ಬಿಟ್ಟು ಹೋಗುವುದು. ಯಾವಾಗ ಇಷ್ಟು ಶ್ರೇಷ್ಠರಾಗುವಿರೋ ಆಗ ತಂದೆಯ ಜೊತೆ ಹಿಂತಿರುಗಿ ಹೋಗ್ತೀರಿ. ಈಗಂತೂ ಚಿಂತೆ ಇದೆ, ನಾವು ತಮೋಪ್ರಧಾನರಾಗಿದ್ದೇವೆ, ತುಕ್ಕು ಹಿಡಿದಿದೆ. ಎಷ್ಟು ನೆನಪು ಮಾಡ್ತಿರೋ ಅಷ್ಟು ತುಕ್ಕು ಕಳೀತಾ ಹೋಗುವುದು. ನಿಧಾನವಾಗಿ ತುಕ್ಕು ಬಿಟ್ಟು ಹೋಗುವುದು. ತುಕ್ಕು ಹಿಡಿಯುವುದೂ ಸಹ ನಿಧಾನವಾಗಿಯೇ, ಅಂದ ಮೇಲೆ ಬಿಡುವುದು ನಿಧಾನವಾಗಿಯೇ. ಹೇಗೆ ತುಕ್ಕು ಏರಿದೆಯೋ ಅದೇ ರೀತಿ ಸ್ವಚ್ಛವಾಗಲೂ ಬೇಕಾಗಿದೆ. ಅಂದ ಮೇಲೆ ಅದಕ್ಕಾಗಿ ತಂದೆಯ ನೆನಪು ಮಾಡಬೇಕಾಗಿದೆ. ನೆನಪಿನಿಂದ ಕೆಲವರದ್ದು ಹೆಚ್ಚು ಬಿಟ್ಟು ಹೋಗಿದೆ, ಇನ್ನೂ ಕೆಲವರದ್ದು ಕಡಿಮೆ. ತುಕ್ಕು ಎಷ್ಟು ಕಳೆಯುತ್ತಾ ಹೋಗುವುದೋ ಅಷ್ಟು ಅವರು ಅನ್ಯರಿಗೆ ತಿಳಿಸುವುದರಲ್ಲಿ ಹೆಚ್ಚು ಆಕರ್ಷಿಸುತ್ತಾರೆ. ಇವು ಬಹಳ ಗುಹ್ಯ ಮಾತುಗಳಾಗಿವೆ. ಮಂದಬುದ್ಧಿಯವರು ಈ ಮಾತುಗಳನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ನಿಮಗೆ ತಿಳಿದಿದೆ, ಈಗ ರಾಜಧಾನಿ ಸ್ಥಾಪನೆಯಾಗ್ತಿದೆ. ತಿಳಿಸಿಕೊಡೋದಕ್ಕಾಗಿಯೂ ದಿನಪ್ರತಿದಿನ ಯುಕ್ತಿಗಳನ್ನು ತಿಳಿಸ್ತಾ ಇರ್ತಾರೆ.
ಮೊದಲು ಪ್ರದರ್ಶನಿಗಳು, ಮ್ಯೂಸಿಯಂ ಇತ್ಯಾದಿಗಳೆಲ್ಲವೂ ಆಗ್ತವೆ ಎಂಬುದು ತಿಳಿದಿರಲಿಲ್ಲ. ಮುಂದೆ ಇನ್ನೂ ಬಹಳಷ್ಟು ಹೊಸ ಪದ್ಧತಿಗಳು ಬರಬಹುದು. ಇನ್ನೂ ಸಮಯವಿದೆ, ಸ್ಥಾಪನೆ ಆಗಬೇಕಾಗಿದೆ. ಆದ್ದರಿಂದ ಇದರಲ್ಲಿ ಹೃದಯಘಾತವಾಗಬಾರದು. ಕರ್ಮೇಂದ್ರಿಯಗಳನ್ನು ವಶ ಮಾಡಿಕೊಳ್ಳಲಿಲ್ಲವೆಂದರೆ ಕೆಳಗೆ ಬೀಳ್ತಾರೆ. ವಿಕಾರದಲ್ಲಿ ಹೋದರೆ ಮತ್ತೆ ಸೂಜಿಯ ಮೇಲೆ ಬಹಳ ತುಕ್ಕು ಏರಿಬಿಡುವುದು. ವಿಕಾರದಿಂದಲೇ ಹೆಚ್ಚು ತುಕ್ಕು ಹಿಡಿಯುತ್ತಾ ಹೋಗ್ತದೆ. ಸತ್ಯತ್ರೇತಾಯುಗದಲ್ಲಿ ಬಹಳ ಕಡಿಮೆ, ನಂತರ ಅರ್ಧಕಲ್ಪದಲ್ಲಿ ಬೇಗ ಬೇಗನೆ ತುಕ್ಕು ಏರುತ್ತಾ ಹೋಗ್ತದೆ. ಕೆಳಗಿಳಿಯತೊಡಗುತ್ತೀರಿ. ಆದ್ದರಿಂದ ವಿಕಾರಿಗಳು ನಿರ್ವಿಕಾರಿಗಳೆಂದು ಗಾಯನವಿದೆ. ನಿರ್ವಿಕಾರಿ ದೇವತೆಗಳ ನಿದರ್ಶನವಿದೆಯಲ್ಲವೇ? ತಂದೆ ತಿಳಿಸಿದರೆ ದೇವಿ ದೇವತಾ ಧರ್ಮ ಪ್ರಾಯಲೋಪವಾಗಿದೆ. ಅದರ ನಿದರ್ಶನಗಳಿವೆಯಲ್ಲವೇ? ಎಲ್ಲದಕ್ಕಿಂತ ಒಳ್ಳೆಯ ಸಾಕ್ಷ್ಯಾಧಾರ ಈ ಲಕ್ಷ್ಮೀನಾರಾಯಣರ ಚಿತ್ರವಾಗಿದೆ. ನೀವು ಈ ಲಕ್ಷ್ಮೀನಾರಾಯಣರ ಚಿತ್ರವನ್ನು ತೆಗೆದುಕೊಂಡು ಮೆರವಣಿಗೆ ಮಾಡಬಹುದು. ಏಕೆಂದರೆ ನೀವು ಈ ರೀತಿ ಆಗುತ್ತೀರಲ್ಲವೇ? ರಾವಣ ರಾಜ್ಯದ ವಿನಾಶ, ರಾಮರಾಜ್ಯದ ಸ್ಥಾಪನೆಯಾಗ್ತದೆ. ಇದು ರಾಮರಾಜ್ಯ, ಅದು ರಾವಣ ರಾಜ್ಯ, ಮಧ್ಯದಲ್ಲಿ ಸಂಗಮವಾಗಿದೆ. ಬಹಳಷ್ಟು ಯುಕ್ತಿಗಳಿವೆ. ಹೇಗೆ ವೈದ್ಯರ ಬುದ್ಧಿಯಲ್ಲಿ ಎಷ್ಟೊಂದು ಔಷಧಿಗಳ ನೆನಪಿರುತ್ತದೆ, ಹಾಗೆಯೇ ವಕೀಲರ ಬುದ್ಧಿಯಲ್ಲಿ ಅನೇಕರ ವಿಚಾರಗಳಿರ್ತವೆ. ಈ ಅನೇಕ ವಿಚಾರಗಳನ್ನು ಸೇರಿಸಿದರೆ ಒಂದು ಒಳ್ಳೆಯ ಪುಸ್ತಕವಾಗ್ತದೆ. ನೀವು ಭಾಷಣ ಮಾಡಲು ಹೋದಾಗ ಇವೆಲ್ಲ ಮಾತುಗಳನ್ನು ನೆನಪಿಟ್ಟುಕೊಳ್ಳಿ. ಸೂಕ್ಷ್ಮ ಬುದ್ಧಿಯವರು ಬಹುಬೇಗನೆ ನೋಡ್ತಾರೆ. ಮೊದಲು ನಾವು ಹೀಗೀಗೆ ತಿಳಿಸಬೇಕೆಂದು ಬರೀರಿ. ಭಾಷಣ ಮಾಡಿದ ನಂತರವೂ ನೆನಪಿಗೆ ಬರುತ್ತದೆಯಲ್ಲವೇ? ಹೀಗೆ ತಿಳಿಸಿದ್ದರೆ ಬಹಳ ಚೆನ್ನಾಗಿರುತ್ತಿತ್ತು ಎಂದು ಅಂದಾಗ ಈ ಮಾತುಗಳನ್ನು ಅನ್ಯರಿಗೆ ತಿಳಿಸಿದಾಗಲೇ ಬುದ್ಧಿಯಲ್ಲಿ ಕುಳಿತುಕೊಳ್ತದೆ. ಆದ್ದರಿಂದ ಅನೇಕ ವಿಷಯಗಳಿಂದ ಕೂಡಿದ ಪಟ್ಟಿ ನಿಮ್ಮ ಬಳಿ ಇರಲಿ. ಒಂದು ವಿಷಯವನ್ನು ತೆಗೆದುಕೊಂಡು ಅದರ ಬಗ್ಗೆ ತನ್ನೊಳಗೇ ಭಾಷಣ ಮಾಡಿಕೊಳ್ಳಿ ಅಥವಾ ಬರೀರಿ. ನಂತರ ನೋಡಿ ಎಷ್ಟು ವಿಚಾರಗಳನ್ನು ಬರೆದಿದ್ದೇನೆ. ಇದರಲ್ಲಿ ಎಷ್ಟು ತಲೆ ಕೆಡಿಸಿಕೊಳ್ತೀರೋ ಅಷ್ಟು ಒಳ್ಳೆಯದು. ತಂದೆಗಂತೂ ತಿಳಿದಿದೆಯಲ್ಲವೇ? ಇವರು ಒಳ್ಳೆಯ ಸರ್ಜನ್ ಆಗಿದ್ದಾರೆ. ಇವರ ಬುದ್ಧಿಯಲ್ಲಿ ಬಹಳಷ್ಟು ವಿಚಾರಗಳಿವೆ ಎಂದು. ಯಾವಾಗ ಸಂಪನ್ನರಾಗುವಿರೋ ಆಗ ಸೇವೆಯಿಲ್ಲದೆ ನಿಮಗೆ ಆನಂದವಿರೋದಿಲ್ಲ. ನೀವು ಪ್ರದರ್ಶನಿಯನ್ನು ಇಡ್ತೀರಿ. ಕೆಲವೊಂದು ಕಡೆ 2, 4 ಮಂದಿ, ಇನ್ನೂ ಕೆಲವೊಂದು ಕಡೆ 6, 8 ಜನ ಬಂದು ಪಕ್ಕಾ ಆಗ್ತಾರೆ. ಕೆಲವೊಂದೆಡೆ ಒಬ್ಬರೂ ಬರೋದಿಲ್ಲ. ಸಾವಿರಾರು ಜನ ಬಂದು ನೋಡಿದರೂ ಆದರೆ ಬಹಳ ವಿರಳ ಯಥಾರ್ಥವಾಗಿ ತಿಳಿದುಕೊಳ್ಳುವರು. ಈಗ ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡಿಸ್ತಾ ಇರ್ತೀರಿ. ನೀವು ಬುದ್ಧಿವಂತರಾಗ್ತಾ ಹೋಗ್ತೀರಿ. ದೊಡ್ಡ ದೊಡ್ಡ ವ್ಯಕ್ತಿಗಳದ್ದು ಯಾವ ಗತಿಯಾಗಿದೆ ಎಂಬುದನ್ನು ಸಹ ನೀವು ನೋಡ್ತೀರಿ. ತಂದೆ ತಿಳಿಸಿದ್ದಾರೆ, ಈ ಜ್ಞಾನವನ್ನು ಯಾರಿಗೆ ಕೊಡಬೇಕೆಂದು ಪರಿಶೀಲನೆ ಮಾಡಿ. ಯಾರು ನನ್ನ ಭಕ್ತರಾಗಿದ್ದಾರೆ ಎಂದು ನಾಡಿಯನ್ನು ನೋಡಿ. ಗೀತೆಯನ್ನು ಓದುವವರಿಗೆ ಮುಖ್ಯವಾಗಿ ಇದೊಂದೇ ಮಾತನ್ನು ತಿಳಿಸಿ. ಶ್ರೇಷ್ಠಾತಿ ಶ್ರೇಷ್ಠನಿಗೆ ಭಗವಂತನೆಂದು ಹೇಳಲಾಗ್ತದೆ. ಅವರು ನಿರಾಕಾರನಾಗಿದ್ದಾರೆ. ಯಾವುದೇ ದೇಹಧಾರಿ ಮನುಷ್ಯರಿಗೆ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ. ನೀವು ಮಕ್ಕಳಿಗೆ ಈಗ ಸಂಪೂರ್ಣ ತಿಳುವಳಿಕೆ ಬಂದಿದೆ. ಸನ್ಯಾಸಿಗಳು ಸಹ ಗೃಹಸ್ಥದ ಸನ್ಯಾಸ ಮಾಡಿ ಹೊರಟು ಹೋಗ್ತಾರೆ. ಕೆಲವು ಬ್ರಹ್ಮಚಾರಿಗಳೇ ಹೊರಟು ಹೋಗ್ತಾರೆ. ಮತ್ತೆ ಇನ್ನೊಂದು ಜನ್ಮದಲ್ಲಿ ಇದೇ ರೀತಿಯಾಗ್ತದೆ. ಜನ್ಮವನ್ನಂತೂ ಅವಶ್ಯವಾಗಿ ತಾಯಿಯ ಗರ್ಭದಿಂದಲೇ ತೆಗೆದುಕೊಳ್ತಾರೆ. ಎಲ್ಲಿಯವರೆಗೆ ವಿವಾಹ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಬಂಧನ ಮುಕ್ತರಾಗಿರ್ತಾರೆ. ಎಷ್ಟೊಂದು ಸಂಬಂಧಿ ಮೊದಲಾದವರು ನೆನಪಿಗೆ ಬರುವುದಿಲ್ಲ. ವಿವಾಹದ ನಂತರ ಸಂಬಂಧಗಳು ನೆನಪಿಗೆ ಬರ್ತವೆ. ಬೇಗನೆ ಬಂಧನ ಮುಕ್ತರಾಗೋದಿಲ್ಲ. ಸಮಯ ಹಿಡಿಸ್ತದೆ. ತಮ್ಮ ಜೀವನದ ಕಥೆಯನ್ನಂತೂ ಎಲ್ಲರಿಗೂ ತಿಳಿದಿರುತ್ತದೆ. ಸನ್ಯಾಸಿಗಳೂ ಸಹ ತಿಳಿದುಕೊಂಡಿರ್ತಾರೆ. ಮೊದಲು ನಾನು ಆಗಿದ್ದೆ, ನಂತರ ಸನ್ಯಾಸ ಮಾಡಿದೆ. ನೀವು ಮಕ್ಕಳದ್ದು ದೊಡ್ಡ ಸನ್ಯಾಸವಾಗಿದೆ. ಅದರಿಂದ ಪರಿಶ್ರಮವಾಗ್ತದೆ. ಆ ಸನ್ಯಾಸಿಗಳು ವಿಭೂತಿಯನ್ನು ಹಚ್ಚಿ ಕೂದಲನ್ನು ಬಿಟ್ಟು ವೇಷ ಬದಲಾಯಿಸ್ತಾರೆ. ನೀವಂತೂ ಹೀಗೆ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಂತೂ ವಸ್ತ್ರಗಳನ್ನು ಬದಲಾಯಿಸುವ ಮಾತೂ ಇಲ್ಲ. ನೀವು ಬಿಳಿಯ ವಸ್ತ್ರಗಳನ್ನು ಧರಿಸದಿದ್ದರೂ ಪರವಾಗಿಲ್ಲ. ಇದಂತೂ ಬುದ್ಧಿಯ ಜ್ಞಾನವಾಗಿದೆ. ನಾವು ಆತ್ಮಗಳಾಗಿದ್ದೇವೆ. ತಂದೆಯ ನೆನಪು ಮಾಡಬೇಕಾಗಿದೆ. ಇದರಿಂದಲೇ ತುಕ್ಕು ಕಳೆಯುವುದು. ಮತ್ತು ನಾವು ಸತೋಪ್ರಧಾನರಾಗ್ತೇವೆ. ಎಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ. ಕೆಲವರು ಯೋಗ ಬಲದಿಂದ ಪಾವನರಾಗಿ ಹೋಗ್ತಾರೆ. ಕೆಲವರು ಶಿಕ್ಷೆಯನ್ನು ಅನುಭವಿಸಿ ಹೋಗ್ತಾರೆ. ನೀವು ಮಕ್ಕಳಿಗೆ ತುಕ್ಕನ್ನು ಇಳಿಸಿಕೊಳ್ಳುವುದರಲ್ಲಿಯೇ ಪರಿಶ್ರಮ ಪಡಬೇಕಾಗ್ತದೆ.
ಆದ್ದರಿಂದ ಇದಕ್ಕೂ ಯೋಗಾಗ್ನಿ ಎಂದು ಹೇಳ್ತಾರೆ. ಈ ಯೋಗಾಗ್ನಿಯಿಂದ ಪಾಪಗಳು ಭಸ್ಮವಾಗ್ತವೆ. ನೀವು ಪವಿತ್ರರಾಗ್ತೀರಿ. ಕಾಮಚಿತೆಗೂ ಅಗ್ನಿ ಎಂದು ಹೇಳ್ತಾರೆ. ಕಾಮಾಗ್ನಿಯಲ್ಲಿ ಸುಟ್ಟು ಕಪ್ಪಾಗಿದ್ದೀರಿ. ಈಗ ತಂದೆ ತಿಳಿಸ್ತಾರೆ, ಮಕ್ಕಳೇ ಸುಂದರರಾಗಿ. ಈ ಮಾತುಗಳು ನೀವು ಬ್ರಾಹ್ಮಣರ ವಿನಃ ಯಾರ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳೋದಿಲ್ಲ. ಈ ಮಾತುಗಳು ಭಿನ್ನವಾಗಿವೆ. ಇವರಂತೂ ಶಾಸ್ತ್ರಗಳನ್ನೂ ಒಪ್ಪೋದಿಲ್ಲ, ನಾಸ್ತಿಕರಾಗಿದ್ದಾರೆ ಎಂದು ನಿಮ್ಮನ್ನು ನೋಡಿ ಕೆಲವರು ಹೇಳ್ತಾರೆ. ಅವರಿಗೆ ತಿಳಿಸಿ, ಶಾಸ್ತ್ರಗಳನ್ನಂತೂ ನಾವು ಓದುತ್ತಿದ್ದೆವು. ನಂತರ ತಂದೆ ಜ್ಞಾನ ಕೊಟ್ಟಿದ್ದಾರೆ. ಜ್ಞಾನದಿಂದ ಸದ್ಗತಿಯಾಗ್ತದೆ. ಭಗವಾನುವಾಚ, ವೇದ ಉಪನಿಷತ್ತುಗಳನ್ನು ಓದೋದರಿಂದ, ದಾನ ಪುಣ್ಯ ಇತ್ಯಾದಿಗಳನ್ನು ಮಾಡೋದರಿಂದ ಯಾರೂ ನನ್ನನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲ. ನನ್ನ ಮೂಲಕವೇ ನನ್ನನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ. ತಂದೆಯೇ ಬಂದು ಯೋಗ್ಯರನ್ನಾಗಿ ಮಾಡ್ತಾರೆ. ಆತ್ಮದಲ್ಲಿ ತುಕ್ಕು ಏರಿದಾಗ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ತಂದೆಯನ್ನು ಕರೆಯುತ್ತೀರಿ. ಯಾವ ಆತ್ಮಗಳು ತಮೋಪ್ರಧಾನರಾಗಿದ್ದೀರೋ ಅವರೇ ಈಗ ಸತೋಪ್ರಧಾನರಾಗಬೇಕಾಗಿದೆ. ತಮೋಪ್ರಧಾನರಿಂದ ತಮೋ, ರಜೋ, ಸತೋ ಮತ್ತೆ ಸತೋಪ್ರಧಾನರಾಗಬೇಕಾಗಿದೆ. ಒಂದು ವೇಳೆ ಮಧ್ಯದಲ್ಲಿ ಗಡಿಬಿಡಿಯಾಯಿತೆಂದರೆ ತುಕ್ಕು ಏರುತ್ತಾ ಹೋಗುವುದು. ತಂದೆ ನಮ್ಮನ್ನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡ್ತಾರೆ ಎಂದ ಮೇಲೆ ಆ ಖುಷಿ ಇರಬೇಕಲ್ಲವೇ? ಓದುವುದಕ್ಕಾಗಿ ಖುಷಿಯಿಂದ ವಿದೇಶಕ್ಕೆ ಹೋಗುತ್ತಾರಲ್ಲವೇ? ನೀವೀಗ ಎಷ್ಟು ಬುದ್ಧಿವಂತರಾಗ್ತೀರಿ. ಕಲಿಯುಗದಲ್ಲಿ ಎಷ್ಟೊಂದು ತಮೋಪ್ರಧಾನ ಬುದ್ಧಿಹೀನರಾಗ್ತಾರೆ. ಎಷ್ಟಾದರೂ ಪ್ರೀತಿ ಮಾಡಿ ಅಷ್ಟು ಇನ್ನೂ ಎದುರಾಗುತ್ತಾರೆ. ನೀವು ಮಕ್ಕಳಿಗೆ ತಿಳಿದಿದೆ, ಈಗ ನಮ್ಮ ರಾಜಧಾನಿ ಸ್ಥಾಪನೆಯಾಗ್ತಿದೆ. ಯಾರು ಚೆನ್ನಾಗಿ ಓದುತ್ತಿರುವರೋ, ಯಾರು ನೆನಪಿನಲ್ಲಿರುವರೋ ಅವರು ಒಳ್ಳೆಯ ಪದವಿಯನ್ನು ಪಡೀತಾರೆ. ಭಾರತದಿಂದಲೇ ಸಸಿ ನಾಟಿಯಾಗ್ತದೆ. ದಿನ ಪ್ರತಿದಿನ ಪತ್ರಿಕೆ ಮೊದಲಾದವುಗಳಿಂದ ನಿಮ್ಮ ಹೆಸರು ಪ್ರಸಿದ್ಧವಾಗ್ತಾ ಹೋಗುವುದು. ವಾರ್ತಾ ಪತ್ರಿಕೆಗಳಂತೂ ಎಲ್ಲ ಕಡೆ ಹೋಗ್ತದೆ. ಅದೇ ಪತ್ರಿಕೆಯವರು ಒಮ್ಮೆ ನೋಡಿದರೆ ಚೆನ್ನಾಗಿ ಹಾಕುವರು, ಇನ್ನೂ ಕೆಲವೊಮ್ಮೆ ಕೆಟ್ಟದಾಗಿ ಬರೆಯುವರು. ಏಕೆಂದರೆ ಅವರೂ ಸಹ ಹೇಳಿಕೆ ಕೇಳಿಕೆಯ ಮಾತುಗಳಂತೆ ನಡೆಯುತ್ತಾರಲ್ಲವೇ? ಯಾರು ಏನು ತಿಳಿಸುವರೋ ಅದನ್ನು ಬರೆದು ಬಿಡುತ್ತಾರೆ. ಹೀಗೆ ಹೇಳಿಕೆ ಕೇಳಿಕೆಯಂತೆ ಬಹಳ ನಡೀತಾರೆ. ಅದಕ್ಕೆ ಪರಮತವೆಂದು ಹೇಳಲಾಗ್ತದೆ. ಪರಮತ ಅಸುರಿ ಮತವಾಗಿದೆ, ತಂದೆಯದ್ದು ಶ್ರೀಮತವಾಗಿದೆ. ಯಾರಾದರೂ ಉಲ್ಟಾ ಮತವನ್ನು ತಿಳಿಸಿದರೆ ಸಾಕು, ಇಲ್ಲಿಗೆ ಬರೋದನ್ನೇ ಬಿಟ್ಟು ಬಿಡ್ತಾರೆ. ಯಾರು ಬಹಳ ಸರ್ವೀಸಿನಲ್ಲಿರುವರೋ ಅವರಿಗೆ ಎಲ್ಲವೂ ತಿಳಿದಿರ್ತದೆ. ಇಲ್ಲಿ ನೀವು ಏನೆಲ್ಲ ಸೇವೆ ಮಾಡ್ತೀರೋ ನಿಮ್ಮದು ಇದು ನಂಬರ್ 1 ಸೇವೆಯಾಗಿದೆ. ಇಲ್ಲಿ ನೀವು ಸೇವೆ ಮಾಡ್ತೀರಿ, ಅಲ್ಲಿ ಫಲ ಸಿಗ್ತದೆ. ಕರ್ತವ್ಯವನ್ನಂತೂ ಇಲ್ಲಿ ತಂದೆಯ ಜೊತೆಯಲ್ಲಿಯೇ ಮಾಡುತ್ತೀರಲ್ಲವೇ? ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ಆತ್ಮರೂಪಿ ಸೂಜಿಯಲ್ಲಿ ತುಕ್ಕು ಹಿಡಿದಿದೆ. ಅದನ್ನು ಯೋಗ ಬಲದಿಂದ ಇಳಿಸಿಕೊಂಡು ಸತೋಪ್ರಧಾನರಾಗುವ ಪರಿಶ್ರಮ ಪಡಬೇಕಾಗಿದೆ. ಎಂದೂ ಹೇಳಿಕೆ ಕೇಳಿಕೆ ಮಾತುಗಳಂತೆ ನಡೆದು ವಿದ್ಯಾಭ್ಯಾಸವನ್ನು ಬಿಡಬಾರದು. ಬುದ್ಧಿಯನ್ನು ಜ್ಞಾನ ಬಿಂದುಗಳಿಂದ ಸಂಪನ್ನವಾಗಿಟ್ಟುಕೊಂಡು ಸರ್ವೀಸ್ ಮಾಡಬೇಕಾಗಿದೆ. ನಾಡಿ ನೋಡಿ ಜ್ಞಾನವನ್ನು ತಿಳಿಸಬೇಕಾಗಿದೆ. ಬಹಳ ತೀಕ್ಷ್ಣ ಬುದ್ಧಿಯವರಾಗಬೇಕಾಗಿದೆ. ವರದಾನ. ಕಲಿಯುಗಿ ಪ್ರಪಂಚದ ದುಃಖ ಅಶಾಂತಿಯ ನೋಟ ನೋಡುತ್ತಿದ್ದರೂ ಸದಾ ಸಾಕ್ಷಿ ಹಾಗೂ ಬೇಹದ್ದಿನ ವೈರಾಗಿ ಭವ. ಈ ಕಲಿಯುಗಿ ಪ್ರಪಂಚದಲ್ಲಿ ಏನೇ ಆದರೂ ಸಹ ತಮ್ಮದು ಸದಾ ಏರುವ ಕಲೆಯಾಗಿದೆ. ಜಗತ್ತಿನವರಿಗೆ ಹಾಹಾಕಾರ ಮತ್ತು ನಿಮಗೆ ಜಯ ಜಯಕಾರ. ತಾವು ಯಾವುದೇ ಪರಿಸ್ಥಿತಿಯಲ್ಲಿ ಗಾಬರಿಯಾಗೋದಿಲ್ಲ. ಏಕೆಂದರೆ ತಾವು ಮೊದಲಿನಿಂದಲೇ ತಯಾರಾಗಿರುವಿರಿ. ಸಾಕ್ಷಿಯಾಗಿರುತ್ತಾ ಎಲ್ಲ ಪ್ರಕಾರದ ಆಟವನ್ನು ನೋಡುತ್ತಿರುವಿರಿ. ಕೆಲವರು ಅಳುತ್ತಿರುತ್ತಾರೆ, ಕೆಲವರು ಕಿರುಚಾಡುತ್ತಿರುತ್ತಾರೆ. ಸಾಕ್ಷಿಯಾಗಿದ್ದು ನೋಡಿದಾಗ ಸಂತೋಷವಾಗ್ತದೆ. ಯಾರು ಕಲಿಯುಗಿ ಪ್ರಪಂಚದ ದುಃಖ ಅಶಾಂತಿಯ ದೃಶ್ಯಗಳನ್ನು ಸಾಕ್ಷಿಯಾಗಿದ್ದು ನೋಡ್ತಾರೆ ಅವರು ಸಹಜವಾಗಿಯೇ
ಬೇಹದ್ದಿನ ವೈರಾಗಿಗಳಾಗ್ತಾರೆ. ಸುವಾಕ್ಯ: ಎಂತಹದೇ ಧರಣಿಯನ್ನು ತಯಾರು ಮಾಡಬೇಕಾದರೆ ವಾಣಿಯ ಜೊತೆ ವೃತ್ತಿಯಿಂದ ಸೇವೆ ಮಾಡಿ. ಅವ್ಯಕ್ತ ಸೂಚನೆ: ಈಗ ಸಂಪನ್ನ ಅಥವಾ ಕರ್ಮಾತೀತರಾಗೋದರಲ್ಲಿ ತತ್ಪರರಾಗಿರಿ. ಹೇಗೆ ಯಾವುದೇ ಯಂತ್ರವನ್ನು ಸೆಟ್ ಮಾಡಲಾಗ್ತದೆ, ಒಂದು ಬಾರಿ ಸೆಟ್ ಮಾಡೋದರಿಂದ ಸ್ವತಃವಾಗಿ ತಾನಾಗಿ ನಡೆಯುತ್ತಿರುತ್ತದೆ. ಈ ರೀತಿಯಿಂದ ತಮ್ಮ ಸಂಪೂರ್ಣ ಸ್ಟೇಜ್ ಅಥವಾ ತಂದೆಯ ಸಮಾನ ಸ್ಥಿತಿಯ ಸ್ಟೇಜನ್ನು ಅಥವಾ ಕರ್ಮಾತೀತ ಸ್ಥಿತಿಯ ಸ್ಟೇಜನ್ನು ಈ ರೀತಿ ಸೆಟ್ ಮಾಡಿ, ಯಾವುದು ನಂತರ ಸಂಕಲ್ಪ, ಶಬ್ದ ಅಥವಾ ಕರ್ಮ, ಆ ಸೆಟ್ಟಿಂಗ್ ಪ್ರಮಾಣ ಸ್ವತಃವಾಗಿ ನಡೆಯಲಿ. ಇಂದಿನ ಮುರಳಿಯ ಪ್ರಶ್ನೋತ್ತರ: ಆತ್ಮನ ಸಂಬಂಧದಲ್ಲಿ ಯಾವ ಒಂದು ಸೂಕ್ಷ್ಮ ಮಾತನ್ನು ಸೂಕ್ಷ್ಮ ಬುದ್ಧಿಯವರೇ ತಿಳಿದುಕೊಳ್ಳಲು ಸಾಧ್ಯ? ಆತ್ಮದಲ್ಲಿ ಸೂಜಿಯ ತರಹ ನಿಧಾನವಾಗಿ ತುಕ್ಕು ಏರುತ್ತಾ ಹೋಗಿದೆ. ಅದು ತಂದೆಯ ನೆನಪಿನಲ್ಲಿದ್ದಾಗಲೇ ಇಳಿಯುವುದು. ಯಾವಾಗ ತುಕ್ಕು ಇಳಿಯುವುದು, ಅರ್ಥಾತ್ ಆತ್ಮ ತಮೋಪ್ರಧಾನದಿಂದ ಸತೋಪ್ರಧಾನವಾಗುವುದೋ ಆಗ ತಂದೆಯ ಕಡೆ ಆಕರ್ಷಣೆಯಾಗುವುದು ಮತ್ತು ಅವರು ತಂದೆಯ ಜೊತೆ ಹಿಂತಿರುಗಿ ಹೋಗುವರು. ಎಷ್ಟು ತುಕ್ಕು ಇಳಿಯುತ್ತಾ ಹೋಗುವುದೋ ಅಷ್ಟು ಅನ್ಯರಿಗೆ ತಿಳಿಸುವುದರಲ್ಲಿ ಸೆಳೆತವಿರ್ತದೆ. ಈ ಮಾತುಗಳು ಬಹಳ ಸೂಕ್ಷ್ಮವಾಗಿವೆ. ಇವನ್ನು ಮಂದಬುದ್ಧಿಯವರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಒಳ್ಳೆಯದು. ಓಂ ಶಾಂತಿ.